ಇವತ್ತು 485ನೇ ಮಾಸಿಕ ಶಿವಾನುಭವಗೋಷ್ಠಿ. 485 ಮಾಸಗಳು ಇದು ಪ್ರಾರಂಭ ಆಗಿದೆ. ಶಿವಾನುಭವಗೋಷ್ಠಿ ಅಂತಂದ್ರೆ ಏನು? ಈಗ ಹಿಂದೆ ಎಲ್ಲ ಮನೆಯಲ್ಲಿ ಒಂದೊಂದು ಬೀರುಗಳು ಜಂಗಮ ಇರ್ತಾ ಇದ್ರು, ಗುರುಗಳು ಇರ್ತಾ ಇದ್ರು. ಎಲ್ಲ ಆ ಗುರುಗಳು ಜಂಗಮರು ಏನ್ ಮಾಡ್ತಾ ಇದ್ರು, ಜನರಿಗೆ ನೇರವಾಗಿ ಅವ್ರ ಮನೆಗೆ ಹೋಗಿ ಜನರ ದುಷ್ಟಗಳನ್ನ ಬಿಡಿಸಿ ಜನರನ್ನ ಅವರ ಪ್ರಮಾಣಿಕಗಳಾಗುವಂತ ಜನರನ್ನ ಸನ್ಮಾನಿಸುವಂತ ಕೆಲಸ ಮಾಡ್ತಾ ಇದ್ರು. ಆದ್ರೆ ಕ್ರಮೇಣ ಏನಾಗ್ತಾ ಬಂತು ಅಂತಂದ್ರೆ, ಅಂತಹ ವ್ಯವಸ್ಥೆಗಳು ಬದಲಾಗಿರುವಂತ ಸಮಾಜದಲ್ಲಿ ಅವು ಕೂಡ ಬದಲಾಗ, ಎಲ್ಲಿಯೂ ಕೂಡ ಅಂತಹ ಜಂಗಮರ ಸಂಖ್ಯೆ ಕಡಿಮೆ ಆಯಿತು, ಗುರುಗಳ ಸಂಖ್ಯೆ ಕಡಿಮೆ ಆಯಿತು. ಅವಾಗ 12ನೇ ಶತಮಾನದಲ್ಲಿ ಮತ್ತು 16ನೇ ಶತಮಾನದ ನಡುವೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಎಲ್ಲ ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರ, ನೇರವಾಗಿ ಜಂಗಮರ ಹತ್ರನ ಹೋಗಿ ಜಂಗಮರ ಪಾದಪೂಜೆಯನ್ನ ಮಾಡಿ ಅವರ ಪಾದವನ್ನು ತಗೊಳ್ತಾ ಇದ್ರು, ಅವರ ದರ್ಶನ ಮಾಡ್ತಾ ಇದ್ರು. ನಿತ್ಯ ಬೆಳಗಾದ್ರೆ ಯಾರ ದರ್ಶನ ಆಗ್ತಾ ಇತ್ತು? ಗುರುವಿನ ದರ್ಶನ ಆಗ್ತಾ ಇತ್ತು. ಹೀಗೆ ನಿತ್ಯವೂ ಗುರುವಿನ ದರ್ಶನ ಆಗ್ತಾ ಇತ್ತು, ಜಂಗಮ ದರ್ಶನ ಆಗ್ತಾ ಇತ್ತು. ನಂತರದಲ್ಲಿ ಗುರುಗಳು ಜಂಗಮರು ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಹಾಗಾಗಿ ಹಿಂದಿನ ಶತಮಾನ 20ನೇ ಶತಮಾನ 20ನೇ ಶತಮಾನದ ನಂತರದಲ್ಲಂತೂ ಇಂಥ ವ್ಯವಸ್ಥೆಗಳನ್ನು ಕಾಣಿಸಿರ್ಲಿಲ್ಲ. ಹಾಗಾಗಿ ತಿಳಿದವರು ಏನ್ ಮಾಡಿದ್ರು ಅಂತಂದ್ರೆ, ಚನ್ನಬಸವಪಟ್ಟದವರಂತವರು ಅನೇಕ ಜನ ಸ್ವಾಮಿಗಳು ಏನ್ ಮಾಡಿದ್ರು ಅಂತಂದ್ರೆ, ಕನಿಷ್ಠ 1 ತಿಂಗಳಿಗೊಮ್ಮೆ ಆದರೂ ಕೂಡ ಎಲ್ಲ ಜನರ ಕಡೆ ಸೇರಿ ಅವಾಗಿನ ಅನುಭವ ಮಂಟಪದಲ್ಲಿ ನಡೆದಿದ್ದಂತಹ ಚರ್ಚೆಗಳು ಇವತ್ತು ಕೂಡ ಪುನರಾವರ್ತನೆಗೊಳ್ಳುವ ಕಾರಣಕ್ಕೋಸ್ಕರವಾಗಿ ದಾರ್ಶನಿಕರನ್ನ, ಪಂಡಿತರನ್ನ, ಬಾಬರನ್ನ ಕರೆಸಿ, ಹಾಗೆ ಗುರುಗಳನ್ನ ಕರೆಸಿ ಎಲ್ಲ ಒಂದ್ ಕಡೆ ಸೇರಿ ಶಿವಚಿಂತೆಯನ್ನ ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ಬಂದು ಅದು ಶಿವಾನುಭವಗೋಷ್ಠಿ. ಮೊದಲು ನಿತ್ಯವೂ ದೂರದರ್ಶನ ಆಗ್ತಾ ಇತ್ತು ಬೆಳಗ್ಗೆ ಎಲ್ಲ ಜನರಿಗೆ, ನಿತ್ಯವೂ ಇತ್ತು, ವಾರಕ್ಕೊಮ್ಮೆ ಆಯ್ತು. ಈಗ ವರ್ಷಕ್ಕೊಮ್ಮೆಲ್ಲೂ ಆಗ್ತಾ ಇರಲಿಲ್ಲ. ಹಂಗಾಗಿ ತಿಂಗಳಿಗೊಮ್ಮೆ ಆದ್ರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಒಂದ್ ಕಡೆ ಸೇರಿ ಶಿವಾನುಭವವನ್ನು ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ಶಿವಾನುಭವಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ರು ಎಲ್ಲ ಕಡೆ. ಈಗ ಮಠದ ಶಾಖಾ ಮಠಗಳಲ್ಲಿ ಅನೇಕ ಕಡೆ ಅನುಭವ ಮಠಗಳಿಂದ ಸ್ಥಾಪನೆ, ಎಲ್ಲ ಕಡೆ ಪ್ರತಿ ತಿಂಗಳು ಶಿವಾನುಭವಗೋಷ್ಠಿ ನಡೀತಾವೆ. ಕಾರಣ ಏನು, ಯಾಕೆ ನಡೆಸಬೇಕು ಶಿವಾನುಭವಗೋಷ್ಠಿಗಳನ್ನ ಅಂತಂದ್ರೆ, ಇವತ್ತಿನ ಸಮಾಜ ಬಹಳಷ್ಟು ಮಲಿನಕರ ಆಗಿದೆ. ಸಮಾಜದಲ್ಲಿ ಪರಿಸ್ಥಿತಿಗಳು ಬಹಳ ಕೆಟ್ಟವ. ಇಂತಹ ವಿಷಪೂರಿತ ಸಮಾಜಕ್ಕೆ, ಸಂಸ್ಕಾರರಹಿತ ಸಮಾಜಕ್ಕೆ ಶರಣರ ನುಡಿಗಳು, ಇಂತಹ ಶಿವಾನುಭವಗಳ ಅಗತ್ಯ ಬಹಳಷ್ಟಿದೆ. ಶರಣರ ವಚನಗಳ ಅಗತ್ಯ ಬಹಳಷ್ಟಿದೆ. ಅಂತಹ ಶರಣರ ವಚನಗಳನ್ನ ಪುನರಾವಲೋಕನೆ ಮಾಡಲಿಕ್ಕೋಸ್ಕರವಾಗಿ, ಅವುಗಳ ಮನನ ಮಾಡಲಿಕ್ಕೋಸ್ಕರವಾಗಿ, ಅವುಗಳ ಬಗ್ಗೆ ಮತ್ತೆ ಚಿಂತನೆಯನ್ನ ಮಾಡಲಿಕ್ಕೋಸ್ಕರವಾಗಿ ಇಂಥ ಶಿವಾನುಭವಗೋಷ್ಠಿಗಳು ನಡೀತಾ ಇರ್ತವೆ. ಅಂಬಿಗರ ಚೌಡಯ್ಯನವರು ಒಂದು ವಚನ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆ, ಚಿರಪರಿಚಿತವಾಗಿರುವಂತಹ ವಚನ: ಬಡತನಕ್ಕೆ ಕುಂಕುವ ಚಿಂತೆ, ಉಣಲಾರದೆ ಉಳುವ ಚಿಂತೆ, ಉಡಲಾರದೆ ಉಳುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಚಿಂತೆ, ಇಂದಿಯ ಹಲವು ಚಿಂತೆ ಲಿಂಗುಗಳ ಕಂಡೆ, ಶಿವನ ಚಿಂತೆಯ ಲಿಂಗುಗಳ ಒಬ್ಬರು ಕಾರಣದಿಂದ ಮಾಡಬೇಕ ಚೋಡೆ. ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಅನ್ನ, ನೀರು, ಔಷಧಿ, ವಸತಿ. ಇವೆಲ್ಲವೂ ಏನ್ ಮಾಡ್ತಾನಂದ್ರ, ಇನ್ನಷ್ಟು ಹೆಚ್ಚಿನ ಬಯಕೆ, ಅತಿ ಆಸೆ, ಹ್ಯೂಮನ್ ಡಿಸೈರ್ಸ್ ಆರ್ ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಸಿಕ್ಕರೂ ಕೂಡ ಶಿವ ಚಿಂತೆಯನ್ನು ಮಾಡೋದಿಲ್ಲ. ಬಡತನ ಕುಂಭ ಚಿಂತೆ ಅಂತೀವಿ, ಉಣಲಾದರೆ ಉಡುವಂತ ಚಿಂತೆ, ಉಡಲಾದರೆ ಮತ್ತೆ ಇರುವ ಚಿಂತೆ. ಇರುವ ಚಿಂತೆ ಅಂದ್ರೆ ಸಂಪಾದನೆ ಮಾಡಬೇಕು ಚಿಂತೆ, ಸಂಪತ್ತನ್ನ ಕ್ರೋಢೀಕರಣ ಮಾಡಬೇಕು ಚಿಂತೆ. ದೇಶ ಇವತ್ತು ಇಷ್ಟು ದುಸ್ಥಿತಿ ಬಂದಿರೋದ ಕಾರಣ ಸಂಪತ್ತಿನ ಕ್ರೋಢೀಕರಣ. ಒಂದೇ ವರ್ಗದ ಜನರಿಗೆ ಸಂಪತ್ತೆಲ್ಲ ಕ್ರೋಢೀಕರಣ ಆಗಿರೋದ್ರಿಂದ ಬಡವರ್ಗದ ಜನರಿಗೆ ಆ ಸಂಪತ್ತು ಸಮಾನ ಹಂಚಿಕೆ ಆಗ್ತಾ ಇಲ್ಲ. ಹಾಗಾಗಿ ದೇಶಕ್ಕೆ ಸ್ಥಿತಿ ಅಪ್ಪ ಬಸವಣ್ಣವರು ಅವಾಗಲೇ ಹೇಳಿದ್ರು, ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಯಾಕೆ ಕೊಟ್ಟರು ಅಂತಂದ್ರೆ, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ದಾಸೋಹ ಮತ್ತು ಕಾಯಕ ಮತ್ತು ದಾಸೋಹವನ್ನ ಅನ್ನೋ ಪರಿಕಲ್ಪನೆಯನ್ನು ಕೊಟ್ಟರು. ಯಾರೇ ಸ್ವಲ್ಪಾದರೂ ಕಾಯಕದಿಂದ ಬಂದಿದ್ದು ಮಾತ್ರ ಲಿಂಗಾರ್ಪಿತ ಅಂತ ಹೇಳ್ತಾರೆ. ಹಂಗೆ ಲಿಂಗಾರ್ಪಿತವನ್ನ ಮಾಡಿ ಬಂದ ವಕೀಲ ಪ್ರಸಾದ ತಾವು ಸೇರಿಸಬೇಕು, ಕಾಯಕವನ್ನ
ಮಾಡಲೇಬೇಕೆನ್ನುವಂಥ ವಿಧಿಬದ್ಧವಾದ ಷರತ್ತನ್ನು ಷರತ್ತುದಲ್ಲಿ ಕೊಟ್ಟಿದೆ. ಯಾಕೆ ಮಾಡಿದ್ರು ಅಂತಂದ್ರೆ ಇದೇ ಕಾರಣಕ್ಕೆ ಸಂಪತ್ತಿನ ಕ್ರೋಢೀಕರಣ ಆಗಬಾರದು. ದುಡಿದಲ್ಲಿ ದುಡಿದಿದ್ರಲ್ಲಿ ಬಂದಂತಹ ಅರ್ಥವನ್ನ ಸಮಾಜಕ್ಕೆ ಮೀಸಲಿಟ್ಟರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಆಗ್ತದೆ. ಎಲ್ಲ ಬಡವರು ಅನ್ನೋ ಶ್ರೀಮಂತರು ಅನ್ನುವಂತಹ ಭೇದ ಭಾವ ಹೋಗೇ ಬರ್ತದೆ. ಬರೀ ಜಾತಿ ಭೇದ ಭಾವದಿಂದ ಸಮಾನತೆಯನ್ನು ಬರೋದಲ್ಲ, ಬಸವಣ್ಣ ಮಾಡಿದ ಕೆಲಸ ಆರ್ಥಿಕವಾಗಿ ಕೂಡ ಇದರಲ್ಲಿ ಸಮಾಜವನ್ನಾಗಿ ನೋಡ್ಬೇಕಂತ ಬಸವಣ್ಣ ಹೇಳ್ತಾರೆ. ಬೇಡವರಿಲ್ಲದೆ ತಮನಾದನೆಯ ಅಂತೇಳಿ ಕಲ್ಯಾಣದೊಳಗೆ ಬೇಡವರಿಲ್ಲ. ಎಲ್ಲ ಶರಣರ ಕೈಗಳು ಯಾವಾಗಲೂ ಕೂಡ ಭೂಮಿಯನ್ನು ನೋಡ್ತಾ ಇತ್ತು, ಆಕಾಶವನ್ನು ನೋಡ್ತಾ ಇರಲಿಲ್ಲ. ಯಾವಾಗಲೂ ಎಲ್ಲ ಶರಣರ ಕೈಗಳು ಏನ್ ನೋಡ್ತಾ ಇತ್ತು? ಭೂಮಿಯನ್ನು ನೋಡ್ತಾ ಇತ್ತು. ಭೂಮಿಯನ್ನು ನೋಡ್ತಾ ಇತ್ತು ಅರ್ಥ ಏನು? ಎಲ್ಲರೂ ಕೊಡೋದೇ ಆಗಿತ್ತು. ಆಕಾಶ ನೋಡ್ತಾ ಇರಲಿಲ್ಲ. ಆಕಾಶವಾಣಿ ಅರ್ಥ ಏನು? ಹೇಳೋದು. ಕೈ ಬೆಳಗ್ಗೆ ಚಾಚಬೇಕಲ್ಲ, ಕೈ ಆಕಾಶ ನೋಡ್ತಿತ್ತು. ಈಗ ಆಕಾಶವನ್ನು ನೋಡುವಂತ ಕೈಗಳು ಕಲ್ಯಾಣದಲ್ಲಿ ಇರಲೇ ಇಲ್ಲ. ಎಲ್ಲಾ ಕೈಗಳು ಶರಣರ ಕೈಗಳು ಎಂತ ಕೈಗಳಾಗಿತ್ತು? ಭೂಮಿಯನ್ನು ನೋಡುವಂತ ಕೈಗಳಾಗಿತ್ತು. ಅದಕ್ಕೆ ಎಲ್ಲರೂ ಕೂಡ ರಾಶ ಮಾಡುವಂತವರಾಗಿತ್ತು. ಹಂಗಾಗಿ ಅಲ್ಲಿ ಏನಾಗಿತ್ತು ಅಂದ್ರೆ ಸಂಪತ್ತಿನ ಕ್ರೋಢೀಕರಣ ಆಗ್ತಾನೆ ಇರಲಿಲ್ಲ. ಅನ್ನದೊಳಗೊಂದು ತಗೊಳ, ಸೀರೆಯೊಳಗೊಂದು ತಳೆಯ, ಇಂದಿಂಗೆ ನಾಳಿಂಗೆ ಎಂದಿನಾಳೆ ನಿಮ್ಮ ಪ್ರಮಥರಾಣೆ. ಎಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಆಗೋದಿಲ್ವೋ ಆ ದೇಶದ ಸ್ಥಿತಿಗೆ ಕಾರಣ ಅಂತ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಮತ್ತು ಕಾಯಕದಲ್ಲಿ ಸಮಾನತೆ ನೋಡ್ರಿ, ಇವತ್ತು ವಿಶ್ವಸಂಸ್ಥೆ ಹೇಳ್ತದೆ ಯಾಕೆ ಎಲ್ಲ ದೇಶಗಳು ಜಾಗತಿಕವಾಗಿ ಬೆಳೆದ ಇರುವಂತ ಕಾರಣ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಇಲ್ಲ. ಪೂರ್ಣೋದ್ಯೋಗದ ಸನ್ನಿವೇಶ ಯಾವ ದೇಶಗಳಲ್ಲಿ ಬರ್ತದೋ ಆ ದೇಶದ ಆರ್ಥಿಕ ಸ್ಥಿತಿ ಎತ್ತಕ್ಕೆ ಹೋಗ್ತದೆ. ಕಾರಣ ಏನು ಅಂತಂದ್ರೆ ಯಾರು ಕೂಡ ಓದಿರತಕ್ಕ ಹಾಗೆ ಕೆಲಸ ಸಿಗ್ತಾ ಇಲ್ಲ. ತಮ್ಮ ಓದಿರತಕ್ಕ ಹಾಗೇನೆ ನಮಗೆ ಕೆಲಸ ಬೇಕು ಅನ್ನುವಂತ ಮನೋಭಾವನೆ ಯುವಕರಿಗೆ ಬಂದಿದೆ. ಹಂಗಾಗಿ ದೇಶದಲ್ಲಿ ಒಬ್ಬ PhD ಮಾಡಿದಾತ ಅವನ ಏನು ಓದಿರತಕ್ಕ ಕೆಲಸ ಮಾಡುತ್ತಾನೆ, ಬೇರೆ ಯಾವ ಕೆಲಸ ಮಾಡೋದಿಲ್ಲ. ಆದ್ರೆ ಶರಣರು ನೋಡಿ, ಎಲ್ಲ ಶರಣರು ಅನುಭಾವಿಗಳು ಸಾಕ್ಷಾತ್ಕಾರ ಮಾಡ್ಕೊಂಡು ದೇವರ ಸಾಕ್ಷಾತ್ಕಾರ ಮಾಡ್ಕೊಂಡು ಬಹಳಷ್ಟು ಜ್ಞಾನಿಗಳು. ಅದ್ರಲ್ಲಿ ಯಾವ ಕಾರ್ಯವನ್ನು ಕೇಳಂತ ಯಾವತ್ತೂ ಕಾಣಲಿಲ್ಲ. ಯಾವುದೇ ಕೈ ಸಿಕ್ಕಂತ ಕಾರ್ಯವನ್ನು ಮಾಡಿದ್ರು. ಹಾಗಾಗಿ ಅಲ್ಲಿ ಏನ್ ಕೈ ಸಿಕ್ಕ ಕಾರ್ಯ ಮಾಡಿದ್ರಿಂದ ಅಲ್ಲಿ ಆರ್ಥಿಕವಾಗಿ ಸಮಾನತೆ ಇತ್ತು. ಆ ಕಲ್ಯಾಣ ರಾಜ್ಯ ಮುಂದುವರೆದಿತ್ತು. ಇವಾಗ ವೆಲ್ಫೇರ್ ಸ್ಟೇಟ್ ಅನ್ನೋ ಪರಿಕಲ್ಪನೆ ಬಂದದ್ದು. ವೆಲ್ಫೇರ್ ಸ್ಟೇಟ್ ಅಂದ್ರೆ ಇದೇ ಬಸವಣ್ಣವರಿಗೆ ಹೇಳಿದ್ರಲ್ಲ, ವೆಲ್ಫೇರ್ ಸ್ಟೇಟ್ ಅನ್ನೋ ಆ ಪರಿಕಲ್ಪನೆಯನ್ನ ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂದ್ರೆ ಕಲ್ಯಾಣ ರಾಜ್ಯ, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಎಲ್ಲ ದೇಶಗಳು ಅಳವಡಿಸ್ಕೊಳ್ತಾ ಇದ್ದಾರೆ. ವಿಶ್ವಸಂಸ್ಥೆ ಹೇಳಿದ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ದೇಶದಲ್ಲಿ ಅಳವಡಿಸ್ಕೊಳ್ರಿ, ಆ ನಂತರದಲ್ಲಿ ರಾಜ್ಯ ದೇಶಗಳು ಅಭಿವೃದ್ಧಿ ಕಾಣ್ತಾವ. ಹಾಗಾಗಿ ಕಲ್ಯಾಣ ರಾಜ್ಯ ಅಂತಂದ್ರೇನು? ಒಂದು ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ದಾಸೋಹ ಮಾಡಬೇಕು, ಕಾಯಕ ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಇವೆಲ್ಲ ಪರಿಕಲ್ಪನೆಗಳು ಹಿಂದಿನ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಇಲ್ಲ. ಹಾಗಾಗಿ ಶರಣರು ಒಂದು ಉತ್ತಮ ಬದುಕಿಗೆ ಏನೇನು ಬೇಕಾಗಿತ್ತು ಎಲ್ಲ ಸೂತ್ರಗಳನ್ನು ಪಡೆದುಕೊಳ್ಳೋದು. ನಾವೆಲ್ಲರಿಗೂ ಮತ್ತೊಮ್ಮೆ ಶರಣ ಆಗ್ತಿರೋದು.